ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ದಕ್ಷಿಣ ಆಸ್ಟ್ರೇಲಿಯಾದಿಂದ ಸುಮಾರು 7400 ಕಿಲೋಮೀಟರ್ ದೂರ ಹಾರಿದ ಒಂದು ಸಣ್ಣ ಹಕ್ಕಿ ಇದೀಗ ಭಾರತದಲ್ಲಿ ಕಾಣಿಸಿಕೊಂಡಿದೆ. ಈ ಹಕ್ಕಿಯ ಹೆಸರು ಸ್ಯಾಂಡರ್ಲಿಂಗ್. ಇದು ಹೇಗೆ ಇಷ್ಟು ದೂರ ಪ್ರಯಾಣ ಮಾಡುತ್ತದೆ, ಇದರ ವಿಶೇಷತೆಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ಯಾಂಡರ್ಲಿಂಗ್ ಒಂದು ಸಣ್ಣ ನೀರಿನಲ್ಲಿ ನಡೆಯುವ ಹಕ್ಕಿ. ಇದರ ಹೆಸರು ಹಳೆಯ ಇಂಗ್ಲಿಷ್ನಿಂದ ಬಂದಿದೆ. ಇದರ ಅರ್ಥ ಮರಳಿನಲ್ಲಿ ಓಡುವ ಹಕ್ಕಿ. ಇವು ಸಾಮಾನ್ಯವಾಗಿ ಸಮುದ್ರ ತೀರಗಳಲ್ಲಿ ಓಡಾಡುತ್ತಿರುತ್ತವೆ. ಚಳಿಗಾಲದಲ್ಲಿ ಈ ಹಕ್ಕಿ ಬಹುತೇಕ ಬಿಳಿಯಾಗಿರುತ್ತದೆ. ಭುಜದ ಮೇಲೆ ಕಪ್ಪು ಗುರುತು ಇರುತ್ತದೆ. ಆದರೆ ಬೇಸಿಗೆಯಲ್ಲಿ ಮುಖ ಮತ್ತು ಗಂಟಲು ಇಟ್ಟಿಗೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಸ್ಯಾಂಡರ್ಲಿಂಗ್ಗಳು ಮರಳು ತೀರಗಳು ಮತ್ತು ಮಣ್ಣಿನ ಬಯಲುಗಳು, ನದಿ ತೀರಗಳಲ್ಲಿ ಕಂಡುಬರುತ್ತವೆ. ಇವು ಉತ್ತರ ಅಮೆರಿಕ, ಯುರೋಪ್, ಏಷ್ಯಾ ಸೇರಿದಂತೆ ವಿಶ್ವದ ಹಲವೆಡೆ ಕಂಡುಬರುತ್ತವೆ. ಇವು ಸಂಪೂರ್ಣ ವಲಸೆ ಹಕ್ಕಿಗಳಾಗಿವೆ. ಸಾಮಾನ್ಯವಾಗಿ 3000ದಿಂದ 10,000 ಕಿಲೋಮೀಟರ್ ವರೆಗೆ ಪ್ರಯಾಣ ಮಾಡುತ್ತವೆ. ಇತ್ತೀಚೆಗೆ 7400 ಕಿಲೋಮೀಟರ್ ಹಾರಿದ ಹಕ್ಕಿ ಅಂಡಮಾನ್ನ ನಾರ್ಕೊಂಡಮ್ ದ್ವೀಪದಲ್ಲಿ ಕಂಡುಬಂದಿದೆ. ಇದು ತುಂಬಾ ವಿಶೇಷವಾಗಿದೆ. ಸ್ಯಾಂಡರ್ಲಿಂಗ್ಗಳು ಮಾಂಸಾಹಾರಿಗಳಾಗಿವೆ. ಇವು ಸಣ್ಣ ಏಡಿಗಳು, ಕೀಟಗಳು ಮತ್ತು ಇತರ ಅಕಶೇರುಕಗಳನ್ನು ತಿನ್ನುತ್ತವೆ. ಜೌಗು ಪ್ರದೇಶಗಳ ನಾಶ, ಪರಿಸರ ಮಾಲಿನ್ಯ ಮತ್ತು ಕೀಟನಾಶಕಗಳು ಇವುಗಳಿಗೆ ಪ್ರಮುಖ ಬೆದರಿಕೆಗಳಾಗಿವೆ. ಸ್ಯಾಂಡರ್ಲಿಂಗ್ಗಳ IUCN ಪ್ರಕಾರ ಲೀಸ್ಟ್ ಕನ್ಸರ್ನ್ ವರ್ಗದಲ್ಲಿದೆ. ಆದರೂ ಇದರ ಆವಾಸ ಸ್ಥಾನವನ್ನು ರಕ್ಷಿಸುವುದು ಅತ್ಯಗತ್ಯವಾಗಿದೆ. ಹೀಗಾಗಿ ಸ್ನೇಹಿತರೆ, ಸಣ್ಣ ಹಕ್ಕಿಯಾದರೂ ಸ್ಯಾಂಡರ್ಲಿಂಗ್ ದೊಡ್ಡ ದೂರ ಹಾರುವ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದೆ. ಇಂತಹ ಇನ್ನಷ್ಟು ಕರೆಂಟ್ ಅಫೇರ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಈ ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.